ನಾಡ್ದು ನಮ್ಮದು ಹುಡ್ತಪ್ಪ ಇದೆ. ನಾನು ನಾಳೆ ಇರಲ್ಲ, ನಾಳೆ ಬೆಳಿಗ್ಗೆ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿದ್ರು. ಎಲ್ಲರನ್ನೂ ಕರೆದು ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ. ಲೈಕ್ ಮೈಂಡೆಡ್ ಅಂದ್ರೆ ಎಲ್ಲ ನೀವು ನಾವೊಂದು 30 ಬೆಂಬಲಿಸುವಂತ ಶಾಸಕರೇ ಎಷ್ಟೇ ಇದ್ದೀರಲ್ಲ ಸರ್? ಅಲ್ಲ, ಆ ಥರ ಯಾಕೆ ಅನ್ಕೋತೀರ ನೀವು? ನಾವೆಲ್ಲ ಕಾಂಗ್ರೆಸ್ ಪಾರ್ಟಿನ ಬೆಂಬಲಿಸೋ ಶಾಸಕರುಗಳು. ಡಿ ಕೆ ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯವ್ರದ್ದು ಇಲ್ಲಿ ಲೆಕ್ಕ ಇಲ್ಲ. ಇಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಕ್ಕಂಥ ಶಾಸಕರು ನಾವೆಲ್ಲ ಇದ್ದೋ ಇಲ್ಲಿ. ಈಗ ಪಾರ್ಟಿ ಎಲ್ಲರದು ಆಯಿತು, ಪಾರ್ಟಿ ಮುಗೀತು, ಎಲ್ಲ ಹೋಗ್ತಾ ಇದ್ದೀವಿ. ನಾನು ನಾಡಿದ್ದಿರಲ್ಲ, ಅದಕ್ಕೆ ಇವತ್ತೇ ಅರೇಂಜ್ ಮಾಡಿದೆ ಅಷ್ಟೇ. ಅಂದ್ರೆ ನೀವೇ ಎಲ್ಲ ಡೆಲ್ಲಿಗೆ ಹೋದಂಥವ್ರು ಎಲ್ಲರೂ ಇಲ್ಲೇ ಇದ್ದೀರಿ. ಡಿ ಕೆ ಶಿವಕುಮಾರ್ ಎಲ್ಲರೂ ಡೆಲ್ಲಿಗೆ ಹೋಗಿರೋರಿಲ್ಲ, ಒಂದು 4-5 ಜನ ಮಾತ್ರ ಇಲ್ಲಿ ಇದ್ದೀವಿ ಡೆಲ್ಲಿಗೆ ಹೋದಂಥವ್ರು. ಎಲ್ಲರೂ ಏನು ಇರಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡು ಅಂತಿಮವಾದಂಥ ರೂಪವನ್ನು ಎಳಿಬೇಕು, ಅದನ್ನು ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ. ನಾಡ್ದು ನಮ್ಮದು ಹುಡ್ತಪ್ಪ ಇದೆ. ನಾನು ನಾಳೆ ಇರಲ್ಲ, ನಾಳೆ ಬೆಳಿಗ್ಗೆ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿದ್ರು. ಎಲ್ಲರನ್ನೂ ಕರೆದು ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ. ಲೈಕ್ ಮೈಂಡೆಡ್ ಅಂದ್ರೆ ಎಲ್ಲ ನೀವು ನಾವೊಂದು 30 ಬೆಂಬಲಿಸುವಂತ ಶಾಸಕರೇ ಎಷ್ಟೇ ಇದ್ದೀರಲ್ಲ ಸರ್? ಅಲ್ಲ, ಆ ಥರ ಯಾಕೆ ಅನ್ಕೋತೀರ ನೀವು? ನಾವೆಲ್ಲ ಕಾಂಗ್ರೆಸ್ ಪಾರ್ಟಿನ ಬೆಂಬಲಿಸೋ ಶಾಸಕರುಗಳು. ಡಿ ಕೆ ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯವ್ರದ್ದು ಇಲ್ಲಿ ಲೆಕ್ಕ ಇಲ್ಲ. ಇಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಕ್ಕಂಥ ಶಾಸಕರು ನಾವೆಲ್ಲ ಇದ್ದೋ ಇಲ್ಲಿ. ಈಗ ಪಾರ್ಟಿ ಎಲ್ಲರದು ಆಯಿತು, ಪಾರ್ಟಿ ಮುಗೀತು, ಎಲ್ಲ ಹೋಗ್ತಾ ಇದ್ದೀವಿ. ನಾನು ನಾಡಿದ್ದಿರಲ್ಲ, ಅದಕ್ಕೆ ಇವತ್ತೇ ಅರೇಂಜ್ ಮಾಡಿದೆ ಅಷ್ಟೇ. ಅಂದ್ರೆ ನೀವೇ ಎಲ್ಲ ಡೆಲ್ಲಿಗೆ ಹೋದಂಥವ್ರು ಎಲ್ಲರೂ ಇಲ್ಲೇ ಇದ್ದೀರಿ. ಡಿ ಕೆ ಶಿವಕುಮಾರ್ ಎಲ್ಲರೂ ಡೆಲ್ಲಿಗೆ ಹೋಗಿರೋರಿಲ್ಲ, ಒಂದು 4-5 ಜನ ಮಾತ್ರ ಇಲ್ಲಿ ಇದ್ದೀವಿ ಡೆಲ್ಲಿಗೆ ಹೋದಂಥವ್ರು. ಎಲ್ಲರೂ ಏನು ಇರಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡು ಅಂತಿಮವಾದಂಥ ರೂಪವನ್ನು ಎಳಿಬೇಕು, ಅದನ್ನು ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ.